ಚೆನ್ನಾಗಿದೆ ಸರ್, ತುಂಬ ಇಷ್ಟ ಆಗಿದೆ, ಚೆನ್ನಾಗಿದೆ. ತಂದೆ ಮಗನ ಸಂಬಂಧ ತುಂಬ ಚೆನ್ನಾಗಿದೆ. ಹೋಗಿ ಫಿಲಮ್ ಚೆನ್ನಾಗಿದೆ ಸರ್. ತಂದೆ ಮಗನ ಸಂಬಂಧ ಚೆನ್ನಾಗಿದೆ. ಓಕೆ ಸರ್. ನಮ್ಮ ಪುನೀತ್ ರಾಜ್ಕುಮಾರ್ನ ಮತ್ತೆ ನೋಡ್ದಂಗೆ ಆಯ್ತು ಸರ್. ಯುವ ಇಸ್ ಬೆಸ್ಟ್. ಸೂಪರ್ ಸೂಪರ್. ಅಪ್ಪು ಸರ್ ಸತ್ತಿಲ್ಲ, ಇನ್ನು ಬದುಕಿದ್ದಾರೆ. ಅದಕ್ಕೆ ಈ ಚಿತ್ರನೇ ಸಾಕ್ಷಿ. ಸೂಪರ್ ಸರ್, ಸೂಪರ್. ಚೆನ್ನಾಗಿದೆ ಸರ್. ಸೂಪರ್ ಮೂವಿ ಸರ್, ಅಲ್ಟಿಮೇಟ್ ಮೂವಿ. ಕನ್ನಡಕ್ಕೊಬ್ಬ ಹೊಸ ಜಾಕಿ, ತಾಕತ್ತಿದ್ರೆ ಕಟ್ಟಾಕಿ. ಸೂಪರ್. ಸಿನಿಮಾ ಚೆನ್ನಾಗಿದೆ, ಒಂದೊಳ್ಳೆ ಮೆಸೇಜ್ ಕೊಡುತ್ತೆ. ತಂದೆ ಮಗನ ರಿಲೇಶನ್ಶಿಪ್ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಇದೇ ತರ ಪಿಕ್ಚರ್ ಬರಬೇಕು. ಇನ್ನು ತುಂಬಾ ಫಸ್ಟ್ ಫಿಲಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗೂ ತುಂಬಾ ಇಷ್ಟ ಆಯ್ತು. ಅಪ್ಪ ಮಗನ ಮನೆ ಬಗ್ಗೆ ತೆಗ್ದಿದಾರಲ್ಲ, ತುಂಬಾನೇ ಇಷ್ಟ ಆಯ್ತು. ನೋಡ್ಬೋದು, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲ, ಯುವರಾಜ್ ಜೊತೆ ಇದ್ದಾರೆ. ನೆಕ್ಸ್ಟ್ ಜೂನಿಯರ್ ಪವರ್ ಸರ್ ಅವರೇ. ಆಸಮ್ ಮೂವಿ, ಕಥೆ ಚೆನ್ನಾಗಿದೆ. ಅದೇ ಒಬ್ರು ಬಾಕ್ಸಿಂಗ್ ಬಗ್ಗೆ ಕಥೆ ಮಾಡಿರೋದು. ಒಬ್ಬ ಅಪ್ಪ ತಂದೆ ಮತ್ತೆ ಮಗನ ಬಗ್ಗೆ ಕಥೆ ಮಾಡೋದು ಚೆನ್ನಾಗಿದೆ. ತುಂಬಾ ಒಳ್ಳೆಯ ಮೂವಿ, ಸಾಂಸಾರಿಕ ಚಿತ್ರ. ಸ್ಟಾರ್ಟಿಂಗ್ ಇಂದ ಒಳ್ಳೆ ಫೈಟಿಂಗ್ ಸಾಂಗ್ ಚೆನ್ನಾಗಿದೆ. ಅದರ ಇಂಟು ಆದ್ಮೇಲೆ ತಂದೆ ಮಗ ಸಂಬಂಧ, ತಾಯಿ ಸಂಬಂಧ, ಅಕ್ಕ ಸಂಬಂಧ ಚೆನ್ನಾಗಿದೆ. ಒಳ್ಳೆಯ ಮೂವಿ. ಫ್ಯಾಮಿಲಿಗಳು ಪವರ್ ಸ್ಟಾರ್ ಅಪ್ಪು ಹೆಂಗಿದ್ದಾರೆ ಅದೇ ಶಮ್ಗೆ ಬರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಮುಂದೆ ಹಂಗೆ ಬಂದೇ ಬರ್ತಾರೆ. ಒಳ್ಳೆ ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ನೋಡೋಂಥ ಚಿತ್ರ ಚೆನ್ನಾಗಿದೆ. ಜೈ ಕರ್ನಾಟಕ, ಜೈ ಅಪ್ಪು ಬಾಸ್. ಸಿನಿಮಾ ಸೂಪರ್. ಅಪ್ಪು ತಿರ್ಗಾ ಹುಟ್ಟು ಬಂದಿದ್ದಾರೆ. ಆ ಅಪ್ಪು ಬೇರೆ, ಈ ಅಪ್ಪು ಬೇರೆ. ಇಬ್ರು ಕಂಪೇರ್ ಮಾಡಕ್ ಆಗಲ್ಲ. ಇಬ್ರು ಒಂದೇ. ಆದ್ರೆ ಇವರು ಅವರು ಅವ್ವ ಎರಡು ಸೂಪರ್ ಆಗಿದೆ. ಯುವನಲ್ಲಿ ಬೇಕಾಗಿರೋ ಪವರು ಅವ್ರು ತುಂಬಿದ್ದಾರೆ. ಯಾರೋ ನಮ್ಮ ಪವರ್ ಸ್ಟಾರ್ ಅಲ್ಲಿ ಇರೋ ಪವರು ಇವ್ರು ತುಂಬ ಹೋಗಿದ್ದಾರೆ. ಅವ್ರು ಇದ್ದಿದ್ರೆ ಇನ್ನೂ ಪವರ್ ಜಾಸ್ತಿ ಇರೋದು. ಅದು ನಮ್ಮ ಹಣೆ ಬರ. ನಮ್ಮ ಪವರಲ್ಲಿ ನಾವು ಪವರ್ ಕಳ್ಕೊಂಡಿದ್ದೀವಿ ಇವತ್ತು. ಆ ಪವರ್ ಇವ್ರು ತುಂಬ್ತವ್ರೆ. ನನ್ಗೆ ಅದು ಹೆಮ್ಮೆ ಅನ್ಸುತ್ತೆ. ಆ ಪವರ್ ನಮಗೆ ಕಾಣಿಸ್ತಾ ಇದೆ. ಇನ್ನು ಬೇರೆ ಎರಡು ಮಾತಾಡೋದು ಒಂದು ವ್ಯರ್ಥ. ಸೂಪರ್ ಆಗಿದೆ, ಅಷ್ಟು ಮಾತಾಡ್ಬೋದು. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಫೈಟಿಂಗ್, ಡ್ಯಾನ್ಸ್ ಎಲ್ಲ ಇಷ್ಟ ಆಯ್ತು ಸರ್. ಸೂಪರ್ ಸರ್, ಚೆನ್ನಾಗಿ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ತರ ಬರ್ತಾರೆ. ಮಿಸ್ ಮಾಡ್ಕೋತಾ ಇದ್ವಿ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಇವ್ರ ಮೇಲೆ ಆಸೆ ಇದೆ ಸರ್. ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಮೂವಿ. ಫಸ್ಟ್ ಫಿಲಮ್ ತರ ಅನ್ಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಈವನ್ ಡೈರೆಕ್ಷನ್ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ. ಇಲ್ಲ, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕಾನ್ಸೆಪ್ಟ್ ಚೆನ್ನಾಗಿದೆ. ಏನು ಮೂವಿದು ಡೈರೆಕ್ಷನ್ ಮಾಡಿದ್ದಾರೆ ಚೆನ್ನಾಗಿದೆ, ನೋಡ್ಬೋದು. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಫಿಲಮ್ ಚೆನ್ನಾಗಿದೆ. ಫೈಟು ಮತ್ತೆ ಡ್ಯಾನ್ಸ್ ಆಲ್ಮೋಸ್ಟ್ ನಾವು ಪುನೀತ್ ಏನ್ ನೋಡ್ತಿದ್ವಿ, ಅಪ್ಪು ಫ್ಯಾನ್ಸ್ ಎಲ್ಲರೂ ಬಂದು ಫಿಲಮ್ ನೋಡ್ಬೋದು. ಅದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮೂವಿ ಬ್ರೋ, ಸೂಪರ್ ಆಗಿದೆ. ಅಲ್ಟಿ ಬ್ರೋ, ಫಿಲಮ್ ಮಾತ್ರ ಅಲ್ಟಿ. ಸೂಪರ್ ಆಗಿ ಇಷ್ಟ ಆಗಿಲ್ಲ ಅಂತ ಏನಿಲ್ಲ, ಎಲ್ಲ ಇಷ್ಟ ಆಯ್ತು. ಅಪ್ಪು ನಮ್ಮ ಬಾಸ್. ಸೂಪರ್. ತಂದೆ ಮಗನ ಸಂಬಂಧ ಯಾವತ್ತೂ ಇದು ಮಾಡೋಕ್ಕಾಗಲ್ಲ ಅಂತ ಒಳ್ಳೆ ಚಿತ್ರ ತೆಗೆದಿದ್ದಾರೆ. ರಾಜವಂಶ ಉದ್ಧಾರ ಆಗಬೇಕು. ಹೌದು, 100%. ಆಕ್ಷನ್ ಆಗಲಿ, ಡ್ಯಾನ್ಸ್ ಆಗಲಿ, ಪ್ರತಿಯೊಂದರಲ್ಲೂ ಅವರ ಪ್ರತಿಬಿಂಬ ಇರುತ್ತೆ. ಥ್ಯಾಂಕ್ ಯು. ಸೂಪರ್ ಆಯಿತು ಮೂವಿ ಮಾತ್ರ. ನಮಗೆ ಅಪ್ಪು ಫ್ಯಾನ್ಸ್ಗೆ ಏನಾಗ್ಬಿಟ್ಟಿತ್ತು ಅಂದರೆ, ಫುಲ್ಲು ಅವ್ರು ಓದ್ತವಿಂದ ಏನು ಹೊಸ ಮೂವೀಸು ಅಂದರೆ ಬರಬೇಕು ಅಂತಲೇ ಅನಿಸಿರಲಿಲ್ಲ. ಆದರೆ ಈಗ ಬಡ್ಡಿ ಸಮೇತ ವಾಪಸ್ ಕೊಟ್ಟಂಗಿದೆ. ಕನ್ನಡಕ್ಕೊಂದು ಹೊಸ ಜಾಕಿ, ತಾಕತ್ತಿದ್ರೆ ನೀವು ಯಾರಾದ್ರೂ ಇದ್ರೆ ಕಟ್ಟಾಕಿ. 100% ಆ ಥರ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸು. ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಲಾಸ್ಟಲ್ಲಿ ಎಮೋಷನ್ಸ್ ಎಲ್ಲ ಸಖತ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ.
ಸೂಪರ್. ಅವ್ರ ಪರ್ಫಾರ್ಮೆನ್ಸ್ ಸಖತ್ತಿದೆ. ಎಮೋಷನಲಿ ಕನೆಕ್ಟ್ ಆಗ್ತಾರೆ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನ್ಗೂ ಕನೆಕ್ಟ್ ಆಗ್ತಾರೆ. 100% ಆ ಪರ್ಫಾರ್ಮೆನ್ಸ್ ಅಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಅಪ್ಪು ನೆನಪಾಗದೆ ಇರ್ತಾರೆ ಸರ್. ಅಪ್ಪು ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಪ್ರತಿಯೊಂದು ಹಂತದಲ್ಲೂ ಕನೆಕ್ಟ್ ಆದ್ರು. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಕನೆಕ್ಟ್ ಆದ್ರು ಅಪ್ಪು. ಅದಂತೂ ಮರೆಯೋಕೆ ಆಗಲ್ಲ.